ಸರ್ವೇಭ್ಯಃ ನಮಸ್ಕಾರಃ. ಪ್ರಥಮವಾಗಿ ಎಲ್ಲರಿಗೂ ನವರಾತ್ರಿ 2ನೇ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ. ಈ ನವರಾತ್ರಿ 2ನೇ ದಿನದಂದು ನಾವು ಮಾ ಶೈಲಪುತ್ರಿ 2ನೇ ಸ್ವರೂಪ, ಇದು ಅವರ ಒಂದು 2ನೇ ಸ್ವರೂಪ ಮತ್ತು ದಿವ್ಯ ತೇಜವಾಗಿರುತ್ತೆ. ನೋಡಿದ್ರೆ ಆನಂದಮಯ. ಬಿಳೆ ಸೀರೆ, ಕೈಯಲ್ಲಿ ಜಪದ ಮಾಲೆ, ಇನ್ನೊಂದು ಕೈಯಲ್ಲಿ ಕಮಂಡಲು. ಸಾಧಾರಣ ರೂಪ ಆದ್ರೆ ಅತ್ಯಂತ ಶಕ್ತಿಶಾಲಿ. ವಿದ್ಯಾರ್ಥಿಗಳಿಗೆ ಒಂದು ಮಾದರಿ. ಮಾ ಬ್ರಹ್ಮಚಾರಿಣಿ. ಯಾವಾಗ ಶಿವದೇವರನ್ನ ಮದುವೆ ಆಗ್ಬೇಕನ್ನೋ ಇಚ್ಛೆ ಆಗುತ್ತದೆಯೋ ಆಗ ಇವರು ತಪಸ್ಸಿಗೆ ಕುಂದಿರ್ತಾರೆ. ಯಾವ ರೀತಿ ತಪಸ್ಸಪ್ಪ ಅಂದ್ರೆ, ಮಳೆ ಬೆಳಕು ಬಿರುಗಾಳಿ ಏನೇ ಬಂದ್ರು ತಪಸ್ಸು ಮಾಡೋದನ್ನ ಬಿಡೋದಿಲ್ಲ. ಕೆಲವು ದಿನ ಬರೀ ಫಲಗಳ ಮೇಲೆ ಇರ್ತಿದ್ರು, ಇನ್ನು ಕೆಲವು ವರ್ಷಗಳ ಬರೀ ಬಿಲ್ಪತ್ರೆಯನ್ನು ತಿಂದೇ ತಮ್ಮ ತಪಸ್ಸನ್ನು ಆಚರಣೆ ಮಾಡಿ ಶುರು ಮಾಡಿದ್ರು. ಹೀಗೆ ಶಿವದೇವರ ತಪಸ್ಸು ಮುಂದುವರಿತಾ ಅವರು ಬರೀ ಗಿಡದಿಂದ ಬಿದ್ದ ಬಿಲ್ಪತ್ರೆಯನ್ನು ಮಾತ್ರ ಸೇವಿಸಕ್ ಶುರು ಮಾಡಿದ್ರು. ಇನ್ನೂ ವರ್ಷಗಳು ಕಳೆದ್ವು. ಹೀಗೆ ಆ ಬಿಲ್ಪತ್ರೆನೂ ಬಿಟ್ರು. ಹೀಗೆ ತಪಸ್ಸು ಮಾಡ್ತಾ ಮಾಡ್ತಾ ಒಂದು ದಿನ ಚಂದ್ರಧಾರಿಯಾದ ಶಿವನು ಪ್ರತ್ಯಕ್ಷನಾಗ್ತಾರೆ. ಆಗ ಮಾ ಬ್ರಹ್ಮಚಾರಿಣಿ ಶಿವದೇವರನ್ನ ಮದುವೆ ಆಗ್ತಾರೆ. ಈ ಭವ್ಯವಾದ ಮಾ ಆದಿಶಕ್ತಿ ಸ್ವರೂಪನ ಆರಾಧನೆ ಮಾಡಿದರೆ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಸರ್ವರಲ್ಲಿಯೂ ಒಂದು ಸುಖ ಶಾಂತಿ ಸಮೃದ್ಧಿ ಮತ್ತು ಸಹನೆ ಭಾವನೆ ಕಾರ್ಯಸಿದ್ಧಿ ಮಾಡಿಕೊಳ್ಳುವ ಒಂದು ಆಸೆ ಹುಟ್ಟುತ್ತೆ. ಆದ್ದರಿಂದ ನಾವು ಇವತ್ತು ಮಾ ಬ್ರಹ್ಮಚಾರಿಣಿಯವರ ಆರಾಧನೆ ಮಾಡಲೇಬೇಕು ಅಂತ ಹೇಳ್ತೇನೆ. ಮಾ ಬ್ರಹ್ಮಚಾರಿಣಿ ಅವರ ಮಂತ್ರ ಈ ರೀತಿ ಇದೆ: ಓಂ ಯಾ ದೇವಿ ಸ್ವರಭೂತೇಷು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ. ಓಂ ಶ್ರೀ ರಾಮಚಂದ್ರಾಯ ನಮಃ. ಓಂ ಶ್ರೀ ಮಾ ಬ್ರಹ್ಮಚಾರಿಣಿ ನಮಃ.